ಅಂತಲೇ ಹೇಳ್ಬೋದು. ಒಂದು ರಾಜ್ಯದ ಒಂದು ಪ್ರತಿಷ್ಠಿತ ವಕೀಲರ ಪರಿಷತ್ತು. ಸೊ ಇದು ಹೇಗೆ ಒಂದು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತು, ಸೊ ರಿಸಲ್ಟ್ ಡಿಕ್ಲರೇಷನ್ ಯಾವ ರೀತಿ, ಒಂದು ಸಂಭ್ರಮದ ಬಗ್ಗೆನೂ ತಗೊಂಡು. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ನು ಪ್ರಿಫರೆನ್ಷಿಯಲ್ ವೋಟ್ ಸಿಸ್ಟಮ್ ಮೇಲೆ ನಡೆಯುತ್ತೆ. ಮೊದಲು 25 ಅಭ್ಯರ್ಥಿಗಳನ್ನು ಆರಿಸಿದರು. ಈ ಸರಿ 23 ಅಭ್ಯರ್ಥಿಗಳನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. 23 ಅಭ್ಯರ್ಥಿಗಳಿಗೋಸ್ಕರ 149 ಜನ ಕಂಟೆಸ್ಟೆಂಟ್ ಇದ್ದರು. ಸೊ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮು ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ನ ಕೌಂಟ್ ಮಾಡ್ತಾರೆ. ಆ ನಂತರದಲ್ಲಿ ಕೆಳಗಡೆಯಿಂದ ಎಕ್ಸ್ಕ್ಲೂಡ್ ಮಾಡ್ತಾ ಬರ್ತಾರೆ, ಎಲಿಮಿನೇಟ್ ಮಾಡ್ತಾರೆ ಅನ್ನೋ ವರ್ಡು ಸರಿಯಲ್ಲ, ಕೆಳಗಡೆ ರ್ಯಾಂಕಿಂದ. ಆ ನಂತರದಲ್ಲಿ ಯಾರು ಕೋಟಾ ರೀಚ್ ಆಗ್ತಾರಲ್ಲ ಅವ್ರನ್ನ ಎಲೆಕ್ಟೆಡ್, ಕೋಟಾ ರೀಚ್ ಆಗಿದ್ದೀವಿ ಈಗ ಅಷ್ಟೇ, ಇನ್ನೂ ಎಲೆಕ್ಟ್ ಆಗಿ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಎಲ್ಲ ವಕೀಲ ಮಿತ್ರರಿಗೆ, ನನ್ನ ಹಿರಿಯರಿಗೆ, ಕಿರಿಯರಿಗೆ ಅತ್ಯಂತ ಕೃತಜ್ಞತಾ ಭಾವದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನನ್ನು 2ನೇ ಬಾರಿ ಎಲೆಕ್ಟ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿ ಅಡ್ವೊಕೇಟ್ಸ್ ಫ್ರೆಟರ್ನಿಟಿ for reposing faith and trust in me and providing me an opportunity and giving an order to serve the advocates fraternity and secure the interest of the advocates fraternity. Thank you. ಉಳಿದಿದ್ದೆಲ್ಲ ಮತ್ತೊಮ್ಮೆ ಮಾತಾಡೋಣ. ಇವತ್ತು ಸಾಕು ಸರ್. 2ನೇ ಬಾರಿ ಗೆಲ್ಲುವಾದರೂ ಕೂಡ ಬಾರ್ ಕೌನ್ಸಿಲ್ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಉಳಿದಿದೆ. ಆಮೇಲೆ ಬಾರ್ ಕೌನ್ಸಿಲ್ ಕೂಡ ಹಳೆಯ ಬಿಲ್ಡಿಂಗ್, ಇದ್ರ ಬಗ್ಗೆ ಮುಂದಿನ ಯೋಚನೆ ನೋಡಿ. ಕಳೆದ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಬಂದಿದೆ. ಇದು ಹಂತ ಹಂತವಾಗಿ ಬರುವಂಥದ್ದು ಸ್ಟ್ಯಾಚ್ಯುಟರಿ ಬಾಡಿ. ಇದೇನಾಗುತ್ತೆ ಅಂದರೆ ಪಾಪ್ಯುಲರ್ ಬಾಡಿ ಅಲ್ಲ, ರೆಗ್ಯುಲೇಟರಿ ಬಾಡಿ. ಪಾಪ್ಯುಲರ್ ಬಾಡಿ ಆದರೆ 16,000 ಜನ ಬರ್ತಾರೆ, ಒಂದೇನೋ ಡಿಮ್ಯಾಂಡ್ ಇಡ್ತೀವಿ, ಕೆಲಸ ಆಗ್ಬಿಡುತ್ತೆ. ಹಾಗಾಗಿ ಈ ಸರಿ ನಾನು ಚುನಾವಣೆ ನಿಂತಾಗ ಹೇಳಿದ್ದೆ, ಎಲ್ಲ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ವಕೀಲರನ್ನು ನಾವು ಜೊತೆಗೆ ಕರ್ಕೊಂಡೋಗಿ ನಮ್ಮ ಡಿಮ್ಯಾಂಡ್ಗಳನ್ನು ಸರ್ಕಾರದ ಮುಂದೆ ಇಟ್ಟಾಗ ನಿಜಕ್ಕೂ ನಮಗೆ ಏನೇನು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ನಮ್ಗೆ ವೆಲ್ಫೇರ್ ಫಂಡ್ನ ಅಮೌಂಟ್ನ ಜಾಸ್ತಿ ಮಾಡೋದಿರ್ಬೋದು, ಮೆಡಿಕಲ್ ಕ್ಲೇಮ್ ಜಾಸ್ತಿ ಮಾಡೋದಿರ್ಬೋದು, ಪ್ರತಿಯೊಂದು ಕೆಲಸವೂ ಈ ಸರ್ಕಾರದಲ್ಲಿ 100% ಆಗುತ್ತೆ. ಈಗ ಬಂದಿರೋಂಥ, ಈಗಾಗಲೇ ಕೋಟಾ ರೀಚ್ ಆಗಿರೋರು, ಕೋಟಾ ರೀಚ್ ಆಗಿರುವಂಥ ಹಂತದಲ್ಲಿರೋರು ಎಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ಕ್ರಿಯಾಶೀಲರಾದಂಥ ಸದಸ್ಯರಿದ್ದಾರೆ. ಅವರೆಲ್ಲರೂ ಸೇರಿಸಿ ನಾವು ವಕೀಲರ ಶ್ರೇಯೋಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಕೊಡೋದಿಲ್ಲ. ಅದನ್ನು ಎಲೆಕ್ಷನ್ಗೆ ಮುಂಚೆನೂ ನಾವು ಹೇಳಿದ್ವಿ, ಅದನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗೌತಮ್ ಚಂದ್ SF. ಓಕೆ ಸರ್, ಥ್ಯಾಂಕ್ ಯು.